ಮನೆ ಪ್ರತಿಯೊಬ್ಬರ ಜೀವನದಲ್ಲಿ ಅತಿ ದೊಡ್ಡ ಹೂಡಿಕೆ. ಆದ್ರೆ ಪ್ರಕೃತಿ ವಿಕೋಪಗಳು ಅಥವಾ ಅಪೇಕ್ಷಿತ ಘಟನೆಗಳಿಂದ ಮನೆಯನ್ನ ಕಳೆದುಕೊಳ್ಳುವಂತ ಅಪಾಯ ಎಲ್ರಿಗೂ ಎದುರಾಗಬಹುದು. ಇಂಥ ಸಂದರ್ಭಗಳಲ್ಲಿ ಹೋಮ್ ಇನ್ಶೂರೆನ್ಸ್ ಅತ್ಯಂತ ಸಹಾಯಕ. ಇದು ಮನೆ ಮತ್ತೆ ಮನೆಯಲ್ಲಿ ಇರುವಂತಹ ಬೆಲೆ ಬಾಳುವಂತಹ ವಸ್ತುಗಳಿಗೆ ಭದ್ರತೆ ಒದಗಿಸುತ್ತೆ. ಹೋಮ್ ಇನ್ಶೂರೆನ್ಸ್ ಮುಖ್ಯವಾಗಿ ಎರಡು ಭಾಗ ಇದೆ. ಮೊದಲನೇದು ಸ್ಟ್ರಕ್ಚರ್ ಇನ್ಶೂರೆನ್ಸ್, ಮನೆ ಕಟ್ಟಡಕ್ಕೆ ರಕ್ಷಣೆ ನೀಡುತ್ತೆ. ಇನ್ನು ಕಂಟೆಂಟ್ಸ್ ಇನ್ಶೂರೆನ್ಸ್, ಮನೆಯಲ್ಲಿರೋ ಎಲೆಕ್ಟ್ರಾನಿಕ್ ಉಪಕರಣಗಳು, ಪೀಠೋಪಕರಣಗಳು, ಆಭರಣಗಳು ಮುಂತಾದ ಬೆಲೆ ಬಾಳುವಂತಹ ವಸ್ತುಗಳಿಗೆ ಇದು ರಕ್ಷಣೆ ನೀಡುತ್ತೆ. ಹೆಚ್ಚಾಗಿ ಭದ್ರತೆ ಬಯಸಿದ್ರೆ ಕಾಂಪ್ರಿಹೆನ್ಸಿವ್ ಹೋಮ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡಬಹುದು. ಇದರಲ್ಲಿ ಮನೆಯ ಕಟ್ಟಡ ಹಾಗೇನೆ ಎಲ್ಲಾ ವಸ್ತುಗಳಿಗೂ ಸೇಫ್ಟಿ ಇರುತ್ತೆ. ಪ್ರಕೃತಿ ವಿಕೋಪಗಳು ಯಾರ ನಿಯಂತ್ರಣದಲ್ಲೂ ಕೂಡ ಇರೋದಿಲ್ಲ. ಮಳೆಗಾಲದಲ್ಲಿ ಪ್ರವಾಹ, ಭೂಕಂಪ, ಮಿಂಚು, ಭೂಕುಸಿತಗಳು ಹೆಚ್ಚಾಗತ್ವೆ. ಇಂಥ ಸಂದರ್ಭದಲ್ಲಿ ಹೋಮ್ ಇನ್ಶೂರೆನ್ಸ್ ಮನೆಯ ಹಾನಿಯನ್ನ ಸರಿಪಡಿಸೋದಕ್ಕೆ ಮತ್ತೆ ಕಳ್ಳತನ, ಬೆಂಕಿ, ಗಲಭೆಯಿಂದ ಉಂಟಾಗುವಂತಹ ಹಾನಿಯನ್ನ ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಈ ಕಾರಣದಿಂದ ನಗರಗಳಲ್ಲಿ ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಹೋಮ್ ಇನ್ಶೂರೆನ್ಸ್ ಅತ್ಯಗತ್ಯ. ಹೋಮ್ ಇನ್ಶೂರೆನ್ಸ್ ನ ಪ್ರೀಮಿಯಂ ಮನೆಯ ಮೌಲ್ಯ, ವಸ್ತುಗಳ ಮೌಲ್ಯ ಹಾಗೇನೆ ಸ್ಥಳದ ಅಪಾಯದ ಮಟ್ಟ ಹಾಗೇನೆ ಆಯ್ಕೆ ಮಾಡಿದ ಯೋಜನೆ ಪ್ರಕಾರ ನಿರ್ಧಾರ ಆಗುತ್ತೆ. ಸಾಮಾನ್ಯವಾಗಿ ಭೂಕಂಪ, ಪ್ರವಾಹ, ಬೆಂಕಿ, ಕಳ್ಳತನ, ದರೋಡೆ, ಗಲಭೆಗಳಿಂದ ಉಂಟಾಗುವಂತಹ ಹಾನಿ, ಎಲೆಕ್ಟ್ರಾನಿಕ್ ಸಾಧನಗಳು ಹಾಗೇನೆ ಪೀಠೋಪಕರಣಗಳಿಗೆ ಸೇಫ್ಟಿ ದೊರಕುತ್ತೆ. ಬಾಡಿಗೆದಾರರು ಸಹ ತಮ್ಮ ವಸ್ತುಗಳಿಗೆ ವಿಮೆಯನ್ನ ಪಡ್ಕೋಬಹುದು. ಸರಿಯಾದ ಯೋಜನೆಯನ್ನ ಆಯ್ಕೆ ಮಾಡಿಕೊಂಡ್ರೆ ತುರ್ತು ಪರಿಸ್ಥಿತಿಗಳಿಗೆ ನಿಮ್ಮ ಆರ್ಥಿಕ ಭಾರ ಕಡಿಮೆಯಾಗುತ್ತೆ. ಹಾಗೇನೆ ನಿಮ್ಮ ಕನಸಿನ ಮನೆ ಸುರಕ್ಷಿತವಾಗಿ ಇರುತ್ತೆ.